ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ PUC ವರ್ಗಕ್ಕೆ ಸ್ವಾಗತವನ್ನು ಕೋರ್ತಾ ಈ ವರ್ಷದ ಅರ್ಥಶಾಸ್ತ್ರ ವಿಷಯವನ್ನು ಇವತ್ತಿನ ಈ ಒಂದು ವರ್ಗದಲ್ಲಿ ಪ್ರಾರಂಭ ಮಾಡೋಣ. ಈ ವರ್ಷದ ನಿಮ್ಮ ವಿಷಯ ವಸ್ತು ಅಥವಾ ಅರ್ಥಶಾಸ್ತ್ರದ ಪುಸ್ತಕ ಎರಡು ಭಾಗಗಳನ್ನು ಒಳಗೊಂಡಿದೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಈ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದನ್ನು ನೋಡಲಿಕ್ಕೆ ಹೋದರೆ ಇದು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಎರಡು ವಿಧಾನಗಳು. ಅರ್ಥಶಾಸ್ತ್ರ ವಿಷಯ ವಸ್ತುಗಳನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಸಮಗ್ರವಾಗಿ ಅಂದರೆ ಓಲಾಗಿ ಇಡಿಯಾಗಿ ಅಧ್ಯಯನ ಮಾಡಿದಾಗ ಅದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಎರಡು ಭಾಗಗಳಿದ್ದಾವೆ. ಎ ಭಾಗದಲ್ಲಿ 6 ಅಧ್ಯಾಯಗಳಿದ್ದಾವೆ, ಬಿ ಭಾಗದಲ್ಲಿ ಕೂಡ 6 ಅಧ್ಯಾಯಗಳಿದ್ದಾವೆ. ಇವತ್ತು ನಾವು ಮೊದಲನೇ ಭಾಗದ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಭಾಗದ 1ನೇ ಅಧ್ಯಾಯದ ಒಂದು ಕಿರು ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡು ಹೋಗೋಣ. ಪರಿಚಯ. ಇದು ಆರ್ಥಿಕತೆ ಅಥವಾ ಅರ್ಥಶಾಸ್ತ್ರದ ಪರಿಚಯ. ಸೂಕ್ಷ್ಮವಾಗಿ ಅಧ್ಯಯನ ಮಾಡುವಂಥದ್ದನ್ನು ಗಮನಿಸಿ. ನೀವು ಮೊದಲನೇ ಭಾಗದಲ್ಲಿ ಎಲ್ಲ ಪಾಠಗಳು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಬಿ ಭಾಗದಲ್ಲಿ ಎಲ್ಲ ಪಾಠಗಳು ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಗಮನಿಸಿಕೊಂಡು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈಗ ನಾನು ನಿಮಗೆ ಮೊದಲನೇ ಅಧ್ಯಾಯದ ಪರಿಚಯ, ಮೊದಲನೇ ಅಧ್ಯಾಯದಲ್ಲಿರುವಂಥದ್ದು ಪರಿಚಯ, ಇಂಟ್ರೊಡಕ್ಷನ್. ಅಲ್ಲಿ ಕೆಲವು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡು ಹೋಗೋಣ. ಮೊದಲನೇದು ಒಂದು ಸರಳ ಆರ್ಥಿಕತೆ ಅಂತ ಬರುತ್ತೆ. ನಿಮಗೆ ಈ ಅಧ್ಯಾಯದಲ್ಲಿ ಕೇವಲ 6 ಅಂಕಗಳ ಪ್ರಶ್ನೆಗಳು ಬೀಳುತ್ತೆ ಅಂತ. ಕೇವಲ ಅಂತಂದರೆ 6 ಅಂಕಗಳು, ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬಹುದು ಅಂತ ಅರ್ಥ ಅಲ್ಲ. ಖಂಡಿತ ಪ್ರತಿಯೊಂದು ಅಂಕವೂ ಕೂಡ 100ಕ್ಕೆ 100 ಅಂಕಗಳನ್ನು ತಗೊಳ್ಬೇಕು ಅಂತ ಹೊರಟಾಗ ಪ್ರತಿ ಅಂಕವೂ ಕೂಡ ಅದು ಮಹತ್ವದ. ಒಂದು ಸರಳ ಆರ್ಥಿಕತೆ ಅನ್ನುವಂಥ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಆರ್ಥಿಕತೆ ಅಂತಂದರೆ ಅದರಲ್ಲಿ ಒಂದು 3 ಅಂಶಗಳು ಒಳಗೊಂಡಿವೆ. ಒಂದನೇದು ಉತ್ಪಾದನೆ, ಎರಡನೆಯದು ವಿನಿಮಯ, ಮೂರನೆಯದು ಅನುಭವ. ಉತ್ಪಾದನೆ ಅಂತಂದ್ರೆ ಎಲ್ಲ ಸರಕು ಸೇವೆಗಳ ಉತ್ಪಾದನೆಯನ್ನ ಮಾಡುವಂಥದ್ದು, ಅಂದ್ರೆ ಅದರ ತಯಾರಿಯನ್ನ ಮಾಡುವಂಥದ್ದು ಅಂತ. ಆರ್ಥಿಕತೆ ಪ್ರತಿ ಹಂತದಲ್ಲಿ ಕೂಡ ಉತ್ಪಾದನೆಯ ಒಂದು ಅಂಶವೇ ಅದರ ಮೂಲಾಧಾರ. ಪ್ರತಿ ಕ್ಷಣ ಕೂಡ ಉತ್ಪಾದನೆ ನಡೀತಾನೆ ಇರುತ್ತೆ. ಆ ಉತ್ಪಾದನೆಯಾದ ಸರಕುಗಳು ವಿನಿಮಯ ಆಗಲ್ಪಡುತ್ತೆ. ವಿನಿಮಯ ಆದಮೇಲೆ, ವಿನಿಮಯ ಅಂತಂದರೆ ಅದನ್ನು ಸಂಬಂಧಪಟ್ಟ ಅದರ ಅವಶ್ಯಕತೆ ಇರುವಂಥ ಅಥವಾ ಅದರ ಗಿರಾಕಿಗಳಿಗೆ ತಲುಪಿಸುವಂಥದ್ದು ಅಂತ ಅಂದ್ಕೊಳ್ಬೋದು. ವಿನಿಮಯ ಜೊತೆಗೆ ಹಣದ ವಿನಿಮಯ, ಸರಕು ಸೇವೆಗಳ ವಿನಿಮಯ, ಇವೆಲ್ಲವೂ ಕೂಡ ವಿನಿಮಯ, ಕೊಂಡುಕೊಳ್ಳುವಂಥ ಒಂದು ವ್ಯವಹಾರ. ಆರ್ಥಿಕತೆ ಅಂತಂದರೆ ಅಲ್ಲಿ ಕೊಂಡುಕೊಳ್ಳುವ ವ್ಯವಹಾರ ನಡೆಯುತ್ತೆ, ಅದನ್ನು ವಿನಿಮಯ ಅಂತ ಹೇಳ್ತೀವಿ. ಮೂರನೇದು ಅನುಭವ. ಸರಕು ಸೇವೆಗಳನ್ನು ಕೊಂಡು ಅದನ್ನು ಅನುಭವಿಸುವಂಥದ್ದು. ಅನುಭೋಗ ಮತ್ತು ಉಪಯೋಗದ ನಡುವೆ ವ್ಯತ್ಯಾಸ ಇದೆ. ಉಪಯೋಗ ಅನುಭವಿಸುವಂಥದ್ದಲ್ಲ. ಉಪಯೋಗ ಅಂತಂದರೆ ಅದನ್ನು ಉಪಯೋಗಿಸುವಂಥದ್ದು, ನಿಜವಾಗಲೂ ಅದರಲ್ಲಿರುವಂತಹ ತೃಪ್ತಿ ಕೊಡುವ ಅಂಶಗಳನ್ನು ಅನುಭವಿಸುವುದನ್ನು ಅನುಭೋಗ ಅಂತ ಹೇಳ್ತೇವೆ. ಹಾಗಾಗಿ ಆರ್ಥಿಕತೆಯಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ನಾವು ಉಪಯೋಗ ಅನ್ನುವಂಥ ಶಬ್ದವನ್ನು ಖಂಡಿತ ಬಳಸಲ್ಲ, ಅನುಭೋಗ ಅನ್ನುವಂಥ ಶಬ್ದವನ್ನೇ ಬಳಸಲಾಗುತ್ತೆ. ಅಂದರೆ ನಿಮಗೆ ಕಳೆದ ವರ್ಷ ಬಂದ ಹಾಗೆ ತುಷ್ಟಿಗುಣ ಅನ್ನುವಂಥ ಒಂದು ಶಬ್ದ ಬಂದಿತ್ತು. ತುಷ್ಟಿಗುಣ ಅಂತಂದರೆ ಸರಕು ಸೇವೆಗಳಲ್ಲಿರುವಂತಹ ತೃಪ್ತಿಪಡಿಸುವಂತಹ ಗುಣ, ಸಾಮರ್ಥ್ಯ, ಅದನ್ನು ತುಷ್ಟಿಗುಣ ಅಂತ ಹೇಳ್ತಾರೆ. ಆ ತುಷ್ಟಿಗುಣವನ್ನು ಅನುಭವಿಸುತ್ತೆ. ಹಾಗಾಗಿ ನನ್ನ ಅನುಭೋಗ ಅನ್ನುವಂಥ ಶಬ್ದದಿಂದ ಕರೆಯಲಾಗುತ್ತೆ. ಈ ಉತ್ಪಾದನೆ, ವಿನಿಮಯ, ಅನುಭೋಗ, ಈ 3 ಅಂಶಗಳ ಒಂದು ಸಮಗ್ರ ಚಿತ್ರಣವೇ ಆರ್ಥಿಕತೆ ಅಂತ ಹೇಳ್ತಾರೆ. ಹಾಗೆ ಒಂದು ಸರಳ ಆರ್ಥಿಕತೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತಂದರೆ, ಸಮಾಜದಲ್ಲಿನ ಜನರಿಗೆ ದೈನಂದಿನ ಚಟುವಟಿಕೆಗಳ ಜೀವನದಲ್ಲಿ ಹಲವಾರು ಸರಕು ಸೇವೆಗಳ ಅಗತ್ಯತೆ ಇದೆ. ಇದು ನಿಮಗೆ ಗೊತ್ತು, ಹಲವಾರು ಸರಕು ಸೇವೆಗಳ ಅಗತ್ಯತೆ ಇದೆ. ಹಾಗಾದರೆ ಆ ಎಲ್ಲ ಸರಕು ಸೇವೆಗಳನ್ನು ಆತನೇ ರೆಡಿ ಮಾಡ್ಕೊಳ್ತಾನ? ಇಲ್ಲ. ಪ್ರತಿಯೊಂದು ಸರಕು ಸೇವೆಯನ್ನು ಒಬ್ಬ ವ್ಯಕ್ತಿ ತಾನೇ ರೆಡಿ ಮಾಡಿಕೊಂಡು ಬಳಸಲಿಕ್ಕೆ ಸಾಧ್ಯ. ಹಾಗಾಗಿ ಆತ ಅದನ್ನು ಕೆಲವರು ಉತ್ಪಾದನೆ ಮಾಡ್ತಾರೆ. ಉತ್ಪಾದಿಸಿದಂಥ ಸರಕನ್ನು ವಿನಿಮಯ ಮಾಡಲಾಗುತ್ತೆ, ಅದನ್ನು ಜನ ಖರೀದಿ ಮಾಡಿ ಅನುಭವ ಮಾಡ್ತಾರೆ. ಇದು ಒಂದು ಕಾನ್ಸೆಪ್ಟ್ ಆರ್ಥಿಕತೆಯಲ್ಲಿ ಬರುವಂಥ ಅಂಶ. ಅದಕ್ಕಿಂತ ಬಿಫೋರ್ ನಾವೇನು ಮಾಡೋಣ ಅಂದರೆ, ಆರ್ಥಿಕತೆಯಲ್ಲಿ ಬರುವ 3 ಅಂಶಗಳು ಸರಕು, ಸೇವೆ, ಸಂಪನ್ಮೂಲ ಅಂತ ನೋಡಿದ್ವಿ. ಆ ಸರಕು ಅಂದ್ರೆ ಏನು, ಸೇವೆ ಅಂದ್ರೆ ಏನು, ಸಂಪನ್ಮೂಲ ಅಂದ್ರೆ ಏನು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಸರಕುಗಳು ಅಂತಂದರೆ ಮಾನವನ ಬಯಕೆಗಳು ಮತ್ತು ಅಗತ್ಯಗಳನ್ನು ಪೂರೈಸುವ ಭೌತಿಕ ಗೋಚರ ಪದಾರ್ಥ.
ಇದನ್ನು ಗಮನಿಸಬೇಕು. ಗೋಚರ ಪದಾರ್ಥಗಳು, ಮಾನವನ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗೋಚರ ಪದಾರ್ಥಗಳು. ಗೋಚರ ಅಂತಂದರೆ ವಿಸುವಲ್ ಗೂಡ್ಸ್, ಅವುಗಳನ್ನು ಸರಕು ಅಂತ ಹೇಳ್ತಾರೆ. ಸೋ ಮೆನಿ ಥಿಂಗ್ಸ್, ಎಷ್ಟೊಂದು ವಸ್ತುಗಳು ನಿಮ್ಮ ಕಣ್ಣೆದುರಿಗೆ ಇರುವಂಥ ಎಲ್ಲ ವಸ್ತುಗಳನ್ನ ಸರಕು ಅಂತ ಹೇಳ್ತೀವಿ. ನಿಮ್ಮ ಬ್ಯಾಗ್ ಇರ್ಬೋದು, ನಿಮ್ಮ ಡ್ರೆಸ್ಸು, ನಿಮ್ಮ ಹತ್ರ ಇರೋ ಪೆನ್ನು, ನಿಮ್ಮ ಹತ್ರ ಇರೋ ನೋಟ್ಬುಕ್ಕು, ಇವೆಲ್ಲವೂ ಕೂಡ ಸರಕು. ಅದು ಉತ್ಪಾದಕ ಸರಕುಗಳು ಕೂಡ ಆಗುತ್ತೆ. ಎರಡನೇದು ಸೇವೆಗಳು. ಡಾಕ್ಟರು ಕೊಡುವಂತಹ ಸೇವೆ ಅಂದರೆ ಸಮಾಜದಲ್ಲಿ ಮಾನವನ ಬಯಕೆಗಳಿಗೆ, ಅಗತ್ಯಗಳಿಗೆ ಅಗೋಚರ ತೃಪ್ತಿಯನ್ನು ಕೊಡುವಂತಹದ್ದನ್ನು ಸೇವೆಗಳು ಅಂತ ಹೇಳ್ತೀವಿ. ಅಗೋಚರ ತೃಪ್ತಿಯನ್ನು ಕೊಡ್ತೀವಿ. ನೀವು ಡಾಕ್ಟರ್ಗೆ ಹೋಗ್ತೀರಿ, ಅವರ ಟ್ರೀಟ್ಮೆಂಟನ್ನು ತೊಗೊಂಡು ಬರ್ತೀರಿ, ಅದು ಗೋಚರ ಅಲ್ಲ. ಶಿಕ್ಷಕರ ಸೇವೆಯನ್ನು ತಗೊಳ್ತೀರಿ, ಶಿಕ್ಷಕರು ಮಾಡುವಂಥ ಪಾಠವನ್ನು ಕೇಳ್ತೀರಿ, ಅದು ಗೋಚರ ಅಂತ. ಅದು ಅಗೋಚರವಾದ ತೃಪ್ತಿಯನ್ನು ಕೊಡೋದು. ತುಂಬ ಚೆನ್ನಾಗಿ ಪಾಠ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳ್ತೀವಿ. ಒಳ್ಳೆ ಡಾಕ್ಟರ್ಗಳ ಹತ್ರ ಹೋದಾಗ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಾಗ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಕ್ತು ಅಂತ ಹೇಳಿ. ಇವು ಸೇವೆಗಳು. ಸೈನಿಕ ಮಾಡುವಂಥ ಸೇವೆ, ಪೊಲೀಸ್ ಇಲಾಖೆಯಲ್ಲಿ ಮಾಡುವಂಥ ಸೇವೆ, ಇವೆಲ್ಲವೂ ಕೂಡ ಸೇವೆಗಳು ಅಂತ ಕರೆಯುತ್ತಾರೆ. ಮೂರನೇದು ಸಂಪನ್ಮೂಲ. ಈ ಅಂಶಗಳನ್ನು ನೀವು ಅರ್ಥ ಮಾಡ್ಕೊಂಡು, ಸಂಪನ್ಮೂಲ ಅಂತಂದರೆ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಬಳಸಲಾಗುವಂತಹ ಎಲ್ಲ ಉತ್ಪಾದನಾಂಗ. ಈ ಅಂಶ ನಿಮಗೆ ಪ್ರಥಮ PUCಯಲ್ಲಿ ಬಂದಿದೆ, ಉತ್ಪಾದನಾಂಗ. ಅವುಗಳನ್ನು ಸಂಪನ್ಮೂಲ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಸಂಪನ್ಮೂಲ ಅಂತ ಅದು ಪ್ರಕೃತಿ ನಿರ್ಮಿತವಾದದ್ದನ್ನು ಮೂಲದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಸಂಪನ್ಮೂಲ ಅಂತಂದರೆ ಮೂಲತಃ 4 ಉತ್ಪಾದನಾಂಗಗಳನ್ನು ಗಮನಿಸ್ತೀವಿ: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಅದಲ್ಲದೆ ಉಪಕರಣಗಳು, ಯಂತ್ರಗಳು, ಅವುಗಳನ್ನು ಕೂಡ ನಾವು ಸಂಪನ್ಮೂಲ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಈ 3 ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಸರಕುಗಳು ಉತ್ಪಾದನೆ ಆಗಲ್ಪಡುತ್ತೆ, ಸೇವೆಗಳು ಉತ್ಪಾದನೆ ಆಗಲ್ಪಡುತ್ತೆ, ಸಂಪನ್ಮೂಲಗಳನ್ನು ಬಳಸಿಕೊಂಡು ಸರಕು ಸೇವೆಗಳು ಉತ್ಪಾದನೆ ಆಗುತ್ತೆ. ಆರ್ಥಿಕತೆಯಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾಗಿದೆ ಏನಂತಂದರೆ, ಈ ಸಂಪನ್ಮೂಲ ಏನು ಲಭ್ಯವಿರುವ ಸಂಪನ್ಮೂಲವನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಲಾಗುತ್ತೋ, ಈ ಸಂಪನ್ಮೂಲ ನಿಸರ್ಗದಲ್ಲಿ ಅಥವಾ ಅದು ನಿಸರ್ಗದಲ್ಲಿ ಆಗಿರ್ಬೋದು ಅಥವಾ ಕೃತಕವಾಗಿ ಉತ್ಪಾದನೆಯಾದಂಥ ಸಂಪನ್ಮೂಲ ಆಗಿರ್ಬೋದು, ಅದು ಯಥೇಚ್ಛವಾಗಿ ಸಿಗೋದು. ಇಷ್ಟೊಂದು ದೊಡ್ಡ ಪ್ರಮಾಣದ ಮಾನವನ, ಇದನ್ನು ಪ್ರಥಮ PUCಯಲ್ಲಿ ನೋಡಿದ ಹಾಗೆ ಮಾನವನ ಬಯಕೆಗಳು ಅಪರಿಮಿತ, ಆದರೆ ಸಂಪನ್ಮೂಲ ಪರಿಮಿತವಾಗಿರುತ್ತೆ. ಈ ಪರಿಮಿತವಾದ ಸಂಪನ್ಮೂಲವನ್ನು ಬಳಸಿಕೊಂಡು ಅಪರಿಮಿತವಾದ ಬಯಕೆಯನ್ನು ಆತ ಫುಲ್ಫಿಲ್ ಮಾಡಿಕೊಳ್ಬೇಕು. ಹಾಗೆ ಮಾಡಿಕೊಳ್ಳುವಾಗ ಆತನಿಗೆ ಸಂಪನ್ಮೂಲ ಅಷ್ಟೊಂದು ಪ್ರಮಾಣದಲ್ಲಿ ಲಭ್ಯ ಇದೆಯಾ ಅಂತ ನೋಡಬೇಕಾದ್ರೆ ಖಂಡಿತವಾಗಲೂ ಆ ಪ್ರಮಾಣದಲ್ಲಿ ಸಂಪನ್ಮೂಲ ಲಭ್ಯ ಇರೋದಿಲ್ಲ. ಇನ್ನೊಂದು ವಿಷಯ ಏನಂತಂದರೆ, ಸಂಪನ್ಮೂಲ ಲಭ್ಯ ಇರೋದಿಲ್ಲ ಅನ್ನೋದು ಒಂದು ವಿಷಯ. ಆದರೆ ಇನ್ನೊಂದು ಏನಂತಂದರೆ, ಪ್ರತಿ ಸಂಪನ್ಮೂಲಕ್ಕೂ ಕೂಡ ಸ್ಪರ್ಧಾತ್ಮಕ ಬಳಕೆ ಇರುತ್ತೆ. ಸ್ಪರ್ಧಾತ್ಮಕ ಬಳಕೆಯನ್ನು ಸಂಪನ್ಮೂಲ ಹೊಂದಿದೆ. ಅಂದರೆ ಒಂದು ಉದಾಹರಣೆಗೆ ನೀವು ನೀರನ್ನೇ ತಗೊಂಡ್ರೆ, ನೀರು ಅನ್ನುವಂಥ ಒಂದು ಸಂಪನ್ಮೂಲ ಹಲವಾರು ಉಪಯೋಗಗಳಿಗೆ ಅದರ ಅವಶ್ಯಕತೆ, ಹಲವಾರು ಉಪಯೋಗಗಳಲ್ಲಿ ಅದನ್ನು ಉಪಯೋಗಕ್ಕಾಗಿ ಬಳಸಲಾಗುತ್ತೆ. ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ, ಮನ ಬಳಕೆಯಲ್ಲಿ ಬಳಸಲಾಗುತ್ತೆ, ಕೃಷಿಗೆ ಬಳಸಲಾಗುತ್ತೆ. ಹೀಗೆ ಹಲವಾರು ಉತ್ಪಾದನೆಗೆ, ಹಲವಾರು ವಿಷಯಗಳಿಗಾಗಿ ಅದನ್ನು ಬಳಸಲಾಗುತ್ತೆ. ಈ ಥರ ಒಂದು ವಸ್ತು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದಾಗ ಯಾವುದಕ್ಕಾಗಿ ಅದನ್ನು ಬಳಸಬೇಕು ಅನ್ನುವಂಥ ಚಿಂತನೆಯನ್ನು ಆರ್ಥಿಕತೆಯಲ್ಲಿ ಮಾಡ್ತಾರೆ. ಹಾಗಾಗಿ 2 ವಿಷಯಗಳನ್ನ ಗಮನಿಸಬೇಕು. ಸಂಪನ್ಮೂಲ ಒಂದು ಕೊರತೆಯಲ್ಲಿದೆ, ಇನ್ನೊಂದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಈ ಪ್ರಶ್ನೆ ನಿಮಗೆ ಕೇಳಲಾಗುತ್ತೆ. ಏನಂದರೆ, ಆರ್ಥಿಕತೆಯಲ್ಲಿ ಆಯ್ಕೆಯ ಸಮಸ್ಯೆ ಯಾವಾಗ ಹುಟ್ಟುಕೊಳ್ಳುತ್ತೆ ಅಂತ. ಅದರರ್ಥ ಈ 2 ಕಾರಣಗಳಿಗಾಗಿನೇ, ಉತ್ತರ ಏನಂತಂದರೆ, ಈ 2 ಕಾರಣಗಳಿಗಾಗಿ ಆರ್ಥಿಕತೆಯಲ್ಲಿ ಆಯ್ಕೆಯ ಸಮಸ್ಯೆ ಹುಟ್ಟುಕೊಳ್ತದೆ. ಸಂಪನ್ಮೂಲಗಳಿಗೆ ಸ್ಪರ್ಧಾತ್ಮಕ ಬಳಕೆ ಇರುತ್ತೆ, ಜೊತೆಗೆ ಅದು ಮಿತವಾಗಿದೆ, ಆದ್ದರಿಂದ ಆಯ್ಕೆಯ ಸಮಸ್ಯೆ ಹುಟ್ಟುಕೊಳ್ತದೆ. ಅಂದರೆ ಲಭ್ಯವಿರುವ ಸಂಪನ್ಮೂಲಗಳನ್ನು ನಾವು ಯಾವುದಕ್ಕೆ ಬಳಸಬೇಕು ಅನ್ನೋದನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿ. ಭಾಳ ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಏನಂತಂದರೆ, ನಮ್ಮ ಮನೆಯಲ್ಲಿ ಲಭ್ಯವಿರುವಂಥ ನಮ್ಮ ಒಂದು ತಿಂಗಳ ಆದಾಯ, ಆ ಆದಾಯವನ್ನು ನಾವು ಯಾವ್ಯಾವುದಕ್ಕೆ ಬಳಸಬೇಕು ಅಂತ ಚಿಂತೆ ಮಾಡ್ತೀವಿ. ಅಲ್ಲಿ ಆಯ್ಕೆಯನ್ನು ಮಾಡ್ತೀವಿ. ಇರುವಂತಹ ಹಣ ಯಾವ ವಿಷಯಕ್ಕೆ ನಾವು ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು. ಯಾಕಂದರೆ ನಮ್ಮ ಎದುರಿಗೆ ಹಲವಾರು ವಿಷಯಗಳಿಗಾಗಿ ನಾವು ಆ ಒಂದು ಹಣವನ್ನು ಬಳಸಬೇಕಾದ ಅನಿವಾರ್ಯತೆ ಇರುತ್ತೆ. ಆಹಾರಕ್ಕಾಗಿ ಬಳಸಬೇಕು, ಮಕ್ಕಳ ಶಿಕ್ಷಣಕ್ಕಾಗಿ ಬಳಸಬೇಕು, ವೈದ್ಯಕೀಯ ಖರ್ಚುಗಳಿಗಾಗಿ ಬಳಸಬೇಕು, ಮನೆ ಕಟ್ಟಬೇಕು, ಮಗಳ ಮದುವೆ ಮಾಡಬೇಕು, ಹೀಗೆ ಹಲವಾರು ವಿಷಯಗಳಿವೆ.
ಅದನ್ನು ಯಾವುದಕ್ಕಾಗಿ ಬಳಸಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿರುತ್ತೆ. ಇದು ಆಯ್ಕೆ ಸಮಸ್ಯೆ. ಹಾಗೆ ರಾಷ್ಟ್ರಮಟ್ಟದಲ್ಲಿ ಕೂಡ ಲಭ್ಯವಿರುವ ಸಂಪನ್ಮೂಲವನ್ನು ಯಾವ ಒಂದು ವಲಯಗಳಲ್ಲಿ ಅದನ್ನು ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಇವೆಲ್ಲದರ ಚಿಂತನೆಯನ್ನು ಆರ್ಥಿಕತೆಯಲ್ಲಿ ಮಾಡಿ. ಸೊ ನೀವು ಮೊದಲಿಗೆ ಅರ್ಥ ಮಾಡಿಕೊಂಡು ಒಂದು ಆರ್ಥಿಕತೆ, ಒಂದು ಸರಳ ಆರ್ಥಿಕತೆ. ಆ ಆರ್ಥಿಕತೆಯಲ್ಲಿ ಏನೆಲ್ಲ ವಿಷಯ ವಸ್ತುಗಳಿರುತ್ತೆ, ಉತ್ಪಾದನೆ, ವಿನಿಮಯ, ಅನುಭವ, ಇವುಗಳೆಲ್ಲ ಅರ್ಥ ನೋಡಿದ್ವಿ. ಅದಾದಮೇಲೆ ಸರಕುಗಳು, ಸೇವೆಗಳು, ಸಂಪನ್ಮೂಲಗಳು ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ. ಅದರಿಂದ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುತ್ತೆ, ಆಯ್ಕೆಯ ಸಮಸ್ಯೆಯನ್ನ ಅದು ಹುಟ್ಟಾಗುತ್ತದೆ ಅನ್ನೋದನ್ನ ಕೂಡ ಗಮನಿಸಿ. ಇಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಯಾಕೆ ಒಂದು ಚಾಲನೆ ಬರುತ್ತೆ ಅನ್ನೋದಾದ್ರೆ, ಆರ್ಥಿಕತೆಯಲ್ಲಿ ಎಲ್ಲ ಜನರು ತಮಗೆ ಬೇಕಾದ ಎಲ್ಲ ಸರಕುಗಳನ್ನು ಅವರೇ ಉತ್ಪಾದನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಶಿಕ್ಷಕ ತಾನು ಕೊಡುವ ಸೇವೆಯಿಂದ ಹಣ ಗಳಿಸ್ತಾನೆ, ತನಗೆ ಬೇಕಾದ ಸಾಮಗ್ರಿಗಳನ್ನು ಕೊಂಡ್ಕೊಳ್ತಾನೆ. ಒಬ್ಬ ನೌಕರ ಸೇವೆ ಅದೇ ಥರ. ನೇಕಾರ ತಾನು ಮಾಡುವಂತಹ ನೇಕಾರಿಕೆ ಉದ್ಯೋಗದಿಂದ ಹಣ ಗಳಿಸ್ಕೊಳ್ತಾನೆ, ಅದರಿಂದ ತನಗೆ ಬೇಕಾದ ಸಾಮಗ್ರಿಗಳನ್ನು ಕೊಂಡ್ಕೊಳ್ತಾನೆ. ಒಬ್ಬ ಕೆಲಸಗಾರ ಹೀಗೆ. ಈ ಕೃಷಿಕರು ತಾನು ಉತ್ಪಾದನೆ ಮಾಡಿದಂತಹ ಸರಕುಗಳನ್ನು ಮಾರಾಟ ಮಾಡ್ತಾನೆ, ತನಗೆ ಬೇಕಾದಷ್ಟು ಇಟ್ಕೊಂಡಿರ್ತಾನೆ, ಮಾರಾಟ ಮಾಡ್ತಾನೆ, ಇನ್ನುಳಿದ ಸರಕುಗಳನ್ನು ಅದರಿಂದ ಕೊಂಡ್ಕೊಳ್ತಾನೆ. ಹೀಗೆ ಆರ್ಥಿಕತೆಯಲ್ಲಿ ಪ್ರತಿ ವ್ಯಕ್ತಿ ಕೂಡ ಒಂದಲ್ಲ ಒಂದು ಉತ್ಪಾದನೆಯಲ್ಲಿ ಆತ ನಿರತನಾಗಿರ್ತಾನೆ. ಅದರಿಂದ ಗಳಿಕೆ ಮಾಡಿದಂತಹ ಹಣದಿಂದ ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ತಾ ಹೋಗ್ತಾನೆ. ಇದನ್ನ ನಾವು ಮೂಲತಃ ಒಂದು ಆರ್ಥಿಕತೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ. ಪ್ರತಿ ದೇಶದಲ್ಲಿ ಕೂಡ ಆರ್ಥಿಕತೆಯ ವಿಧಗಳು ಅಂದ್ರೆ ಆರ್ಥಿಕತೆ ಅಂತಂದ್ರೆ ಈ ಮೂರು ವಿಷಯ ವಸ್ತುವಿನ ಸುತ್ತುವಂತ ಒಂದು ವಿಷಯ. ಆರ್ಥಿಕತೆಯ ಒಂದು ವಿಧಾನ ಅಥವಾ ರೀತಿ ಯಾವ ರೀತಿಯಲ್ಲಿದೆ ಅನ್ನೋದನ್ನು ಗಮನಿಸಲಿಕ್ಕೆ ಹೋದ್ರೆ, ಆರ್ಥಿಕತೆಯ ಮೂಲ ಸಮಸ್ಯೆಗಳನ್ನ ಮೊದಲಿಗೆ ನೋಡಿಕೊಂಡು ಅದಾದ್ಮೇಲೆ ಆರ್ಥಿಕತೆಯ ವಿಧಾನಗಳನ್ನು ನೋಡೋಣ. ಮೂಲ ಸಮಸ್ಯೆಗಳು, ಆರ್ಥಿಕತೆಯಲ್ಲಿ ಮೂರು ಮೂಲ ಸಮಸ್ಯೆಗಳನ್ನು ನೋಡ್ತೀವಿ. ಒಂದನೇದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಅದನ್ನು ಕರಿತೀವಿ. ಏನನ್ನು ಉತ್ಪಾದಿಸಬೇಕು, ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು. ಹಾಗೆ ಹೇಗೆ ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್. ಹಾಗೆ ಯಾರಿಗಾಗಿ ಉತ್ಪಾದಿಸಬೇಕು, ಫಾರ್ ಹೂಮ್ ಟು ಪ್ರೊಡ್ಯೂಸ್. ಅಂದ್ರೆ ಉತ್ಪಾದನೆಯನ್ನ ಮಾಡಬೇಕು. ಆ ಉತ್ಪಾದನೆಯನ್ನ ಮಾಡುವಾಗ ಪ್ರತಿಯೊಂದು ಆರ್ಥಿಕತೆಯೂ ಕೂಡ ಈ ಮೂರು ಮೂಲ ಸಮಸ್ಯೆಗಳನ್ನ ಎದುರಿಸಬೇಕು. ನೀವು ಈಗಾಗಲೇ ನೋಡಿದ್ರಿ, ಸಂಪನ್ಮೂಲ ಮಿತವಾಗಿದೆ, ಲಭ್ಯವಿರುವ ಸಂಪನ್ಮೂಲ ಮಿತವಾಗಿದೆ ಅಂತ ಆದಮೇಲೆ ಆ ಮಿತವಾದ ಸಂಪನ್ಮೂಲವನ್ನು ಹೇಗೆ ಬಳಸಬೇಕು ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದದ್ದು. ಇಲ್ಲ ಅಂತಂದ್ರೆ ಆರ್ಥಿಕತೆಯಲ್ಲಿ ಒಂದು ದೇಶದ ಆರ್ಥಿಕತೆಯನ್ನು ಅದು ಯೋಜನೆ ಮಾಡುವಾಗ ಲಭ್ಯವಿರುವ ಸಂಪನ್ಮೂಲ ಮಿತವಾಗಿರೋದ್ರಿಂದ ಅದು ಯಾವುದಕ್ಕೆಲ್ಲ ಬಳಸಬೇಕು ಅನ್ನೋದನ್ನ ಚಿಂತನೆ ಮಾಡದೆ ಹೋದರೆ ದೇಶದ ಅಭಿವೃದ್ಧಿ ತೀವ್ರಗತಿಯಲ್ಲಿ ಆಗೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಮೊದಲನೇ ಒಂದು ಸಮಸ್ಯೆ ಏನಂತಂದ್ರೆ, ಪ್ರತಿ ಆರ್ಥಿಕತೆಯಲ್ಲಿ ಏನನ್ನು ಉತ್ಪಾದಿಸಬೇಕು, ಜೊತೆಗೆ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಒಂದು ದೇಶ ಉತ್ಪಾದನೆಯನ್ನು ಮಾಡುವಾಗ ಐಷಾರಾಮಿ ಸರಕುಗಳನ್ನು ಹೆಚ್ಚು ಉತ್ಪಾದನೆ ಮಾಡಬೇಕಾ, ಅಥವಾ ಬಡವರಿಗಾಗಿ ಅತಿ ಅವಶ್ಯಕ ಸರಕುಗಳನ್ನು ಹೆಚ್ಚು ಉತ್ಪಾದನೆ ಮಾಡಬೇಕಾ, ಸಣ್ಣ ಕೈಗಾರಿಕೆಯ ಸರಕುಗಳು ಹೆಚ್ಚು ಉತ್ಪಾದನೆ ಆಗಬೇಕಾ, ಕೃಷಿ ವಸ್ತುಗಳು ಹೆಚ್ಚು ಉತ್ಪಾದನೆ ಆಗಬೇಕಾ, ಅಥವಾ ದೊಡ್ಡ ಕೈಗಾರಿಕೆಗಳ ಒಂದು ಕೊಡುಗೆ ಜಾಸ್ತಿ ಇರಬೇಕಾ, ಇವೆಲ್ಲವನ್ನ ಅದು ಗಮನಿಸಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಹಾಗೂ ಏನನ್ನ ಉತ್ಪಾದನೆ ಮಾಡಬೇಕು. ಹಾಗೆ ಮಾಡದೇನೆ ಇದ್ರೆ ಲಭ್ಯವಿರುವ ಸಂಪನ್ಮೂಲವನ್ನ ಯಾವುದೋ ಒಂದೇ ಹಂತದ ಒಂದೇ ಕ್ಷೇತ್ರಕ್ಕೆ ಅದನ್ನ ತೊಡಗಿಸ್ಬಿಟ್ರೆ ಉಳಿದ ಕ್ಷೇತ್ರಗಳಲ್ಲಿ ಅಸಮತೋಲನ ಕಂಡುಬರುತ್ತೆ. ಹಾಗಾಗಿನೇ ಯೋಜನೆಗಳನ್ನು ಮಾಡುವಾಗ ಪ್ರತಿ ವರ್ಷದ ಒಂದು ಯೋಜನೆಗಳನ್ನು ಬಜೆಟನ್ನು ಮಂಡನೆ ಮಾಡುವಾಗ ಹಿಂದಿನ ವರ್ಷಗಳ ಬಜೆಟ್ನಲ್ಲಿ ಮಂಡನೆ ಏನಾಗಿದೆ, ಎಷ್ಟು ಖರ್ಚಾಗಿದೆ, ಯಾವ ಒಂದು ಕ್ಷೇತ್ರ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದೆ, ಯಾವ ಕ್ಷೇತ್ರ ಕಡಿಮೆ ಕೊಡುಗೆ ಕೊಟ್ಟಿದೆ ಅನ್ನೋದನ್ನು ನೋಡಿಕೊಂಡು ಆಯಾ ಕ್ಷೇತ್ರಗಳ ಬ್ಯಾಲೆನ್ಸನ್ನು ಕಾಪಾಡ್ಕೊಳ್ಳಿಕ್ಕೆ, ಸಮತೋಲನವನ್ನು ಕಾಪಾಡ್ಕೊಳ್ಳಿಕ್ಕೆ ಮತ್ತೆ ಅದನ್ನು ಡಿಶಫಲ್ ಮಾಡಲಾಗುತ್ತೆ. ಅಂದರೆ ಯಾವ ಕ್ಷೇತ್ರದಿಂದ ಕಡಿಮೆ ಕೊಡುಗೆ ಬರುತ್ತೆ ಅದಕ್ಕೆ ಜಾಸ್ತಿ ಸಂಪನ್ಮೂಲವನ್ನು ಮೀಸಲಿಡುವಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ.
ಎರಡನೇದು ಸರಕುಗಳು ಹೇಗೆ ಉತ್ಪಾದನೆ ಮಾಡಬೇಕು, ಸರಕುಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕು. ಸರಕುಗಳನ್ನು ಉತ್ಪಾದನೆ ಮಾಡುವಾಗ ಎರಡು ವಿಷಯವನ್ನು ಗಮನಿಸಲಾಗುತ್ತೆ. ಒಂದು, ಸರಕುಗಳ ಉತ್ಪಾದನೆ ಶ್ರಮ ಸಾಂದ್ರ ಉತ್ಪಾದನೆಯಾಗಿರಲಿಕ್ಕೆ ಅಥವಾ ಬಂಡವಾಳ ಸಾಂದ್ರ ಉತ್ಪಾದನೆ ಆಗಿರಬೇಕು. ಮಾನವ ಸಂಪನ್ಮೂಲ ಹೆಚ್ಚು ಲಭ್ಯವಿರುವಂತಹ ದೇಶಗಳಲ್ಲಿ ಶ್ರಮ ಸಾಂದ್ರ ಉತ್ಪಾದನೆಯನ್ನು ಮಾಡಲಾಗುತ್ತೆ, ಅಂದರೆ ಶ್ರಮಿಕರನ್ನು ಹೆಚ್ಚಿಗೆ ಬಳಸಿಕೊಂಡು ಉತ್ಪಾದನೆಯನ್ನು ಮಾಡಲಾಗುತ್ತೆ. ಬಂಡವಾಳ ಸಾಂದ್ರ ಉತ್ಪಾದನೆ ಅಂತಂದರೆ ಯಂತ್ರೋಪಕರಣಗಳನ್ನು ಹೆಚ್ಚಿಗೆ ಬಳಸಿಕೊಂಡು ಉತ್ಪಾದನೆಯನ್ನು ಮಾಡುವಂಥದ್ದು. ಶ್ರೀಮಂತ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಜನಸಂಖ್ಯೆ ಕಡಿಮೆ ಇರುವಂತಹ, ಜನಸಂಪನ್ಮೂಲ ಕಡಿಮೆ ಇರುವಂತಹ ರಾಷ್ಟ್ರಗಳಲ್ಲಿ ಬಂಡವಾಳ ಸಾಂದ್ರ ಉತ್ಪಾದನೆಯನ್ನು ಮಾಡಬೇಕು. ಉದಾಹರಣೆಗೆ ಅಮೆರಿಕದಂತಹ ರಾಷ್ಟ್ರಗಳಲ್ಲಿ ಅವರು ಯಂತ್ರೋಪಕರಣಗಳನ್ನು ಹೆಚ್ಚಿಗೆ ಬಳಸಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಶ್ರಮಿಕರನ್ನು ಹೆಚ್ಚಿಗೆ ಬಳಸಿಕೊಂಡ್ರೆ ಅವರಿಗೆ ಖರ್ಚು ಜಾಸ್ತಿ ಬೀಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಭಾರತದಂತಹ ರಾಷ್ಟ್ರಗಳಲ್ಲಿ ಒಂದು ಮಾನವ ಸಂಪನ್ಮೂಲ ಅತಿಯಾಗಿ ಹೆಚ್ಚಿದೆ. ಇಲ್ಲಿ ಇಂತಹ ಏರಿಯಾಗಳಲ್ಲಿ, ಇಂತಹ ದೇಶಗಳಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ಲಾಭ ಜಾಸ್ತಿ ಆಗುತ್ತೆ, ಅಥವಾ ಅದಕ್ಕೆ ಆಗುವಂತಹ ಖರ್ಚು, ಉತ್ಪಾದನೆಗೆ ಆಗುವಂತಹ ವೆಚ್ಚ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಭಾರತದ ರಾಷ್ಟ್ರಗಳಲ್ಲಿ ಯಂತ್ರೋಪಕರಣಗಳನ್ನು ಅತಿ ಹೆಚ್ಚಾಗಿ ಬಳಸಿದರೆ ಇಲ್ಲಿ ನಿರುದ್ಯೋಗ ತಲೆದೋರುತ್ತೆ. ಹಾಗಾಗಿ ಇವತ್ತು ವಿದೇಶಿ ಕಂಪನಿಗಳು ಭಾರತದಂಥ ರಾಷ್ಟ್ರಗಳಲ್ಲಿ ಬಂದು ಉತ್ಪಾದನೆಯನ್ನು ಯಾಕೆ ಮಾಡ್ತವೆ ಅಂತ ನೋಡ್ತಾ ಹೋದರೆ, ಭಾರತದಲ್ಲಿ ಲಭ್ಯವಿರುವಂತಹ ಮಾನವ ಸಂಪನ್ಮೂಲ ಅತ್ಯಂತ ಕಡಿಮೆ ಒಂದು ಸಂಬಳಕ್ಕೆ ಇಲ್ಲಿ ದುಡಿತಾರೆ. ಆ ಕಾರಣಕ್ಕೆ ಅವರು ತಮ್ಮ ಉತ್ಪಾದನೆಯನ್ನು ಭಾರತದಂತಹ ರಾಷ್ಟ್ರಗಳಲ್ಲಿ, ಮಾನವ ಸಂಪನ್ಮೂಲ ಹೆಚ್ಚಿರುವಂತಹ ರಾಷ್ಟ್ರಗಳಲ್ಲಿ ಉತ್ಪಾದನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಎರಡನೇ ಸಮಸ್ಯೆ. ಇದನ್ನು ಕೂಡ ಒಂದು ಆರ್ಥಿಕತೆ ಗಮನಿಸಬೇಕಾಗುತ್ತೆ. ಮೂರನೇದು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು. ಉತ್ಪಾದಿಸಿದಂತಹ ಸರಕು ಯಾರಿಗಾಗಿ? ಉತ್ಪಾದಿಸಿದ ಸರಕಿಗೆ ಗಿರಾಕಿಯೇ ಇಲ್ಲದೆ ಇದ್ರೆ, ಅಂದರೆ ಒಂದು ರಾಷ್ಟ್ರ ಉತ್ಪಾದನೆಯನ್ನು ಮಾಡುವಾಗ ಬರೀ ಐಷಾರಾಮಿ ಸರಕುಗಳನ್ನು ಉತ್ಪಾದನೆ ಮಾಡಿದರೆ ಬಡವರಿಗೆ ಉತ್ಪಾದನೆಯಾದ ಸರಕುಗಳು ಲಭ್ಯವಾಗದೆ, ಅಂದರೆ ಸಂಪನ್ಮೂಲದ ಸಮನಾದ ಒಂದು ವಿತರಣೆ ಆಗದೆ ಹೋಗ್ಬೋದು. ಹಾಗಾಗಿ ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು ಮತ್ತು ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಉತ್ಪಾದನೆಯಾದ ಪ್ರತಿ ಸರಕಿಗೂ ಕೂಡ ಗಿರಾಕಿ ಇದೆ, ಅದನ್ನು ಖರೀದಿ ಮಾಡುವಂಥ, ಅನುಭವಿಸುವಂತಹ ಜನ ಇದೆ. ಆ ಒಂದು ಕಾರಣಕ್ಕೆ ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನೋದು ಕೂಡ ಅತ್ಯಂತ ಪ್ರಮುಖವಾದ ಅಂಶ. ಒಂದು ವೇಳೆ ಉತ್ಪಾದನೆಯಾದ ಸರಕಿಗೆ ಸರಕನ್ನು ಕೊಂಡುಕೊಳ್ಳುವವರು ಇಲ್ಲದೇ ಇದ್ದರೆ ಸಂಪನ್ಮೂಲ ನಷ್ಟವಾಗುತ್ತೆ. ದೇಶದ ಒಂದು ಅತ್ಯಂತ ಅಮೂಲ್ಯವಾದಂತಹ ಸಂಪನ್ಮೂಲ ನಷ್ಟವಾಗುವ, ಅದು ಉಪಯೋಗಕ್ಕೆ ಬಾರದೆ ಹೋಗುವ ಸಾಧ್ಯತೆ ಜಾಸ್ತಿ. ಆದ್ದರಿಂದ ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಗಮನಿಸಬೇಕು. ಭಾರತದಲ್ಲಿ ಬಡವರೇ ಜಾಸ್ತಿ, ಮಧ್ಯಮ ವರ್ಗದವರು ಜಾಸ್ತಿ. ಇಂತಹ ಏರಿಯಾದಲ್ಲಿ ಐಷಾರಾಮಿ ಕಾರುಗಳ ಉತ್ಪಾದನೆಯನ್ನೇ ಅತಿ ಹೆಚ್ಚಾಗಿ ಮಾಡಿದರೆ, ಐಷಾರಾಮಿ ಸರಕುಗಳನ್ನು ಶ್ರೀಮಂತರು ಬಳಸುವಂತಹ ಅಂತಹ ಸರಕುಗಳನ್ನೇ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಿದರೆ ಅದಕ್ಕೆ ಇಲ್ಲಿ ಅದನ್ನು ಕೊಂಡುಕೊಳ್ಳುವ ಸಾಧ್ಯತೆಗಳು, ಬೇಡಿಕೆ ಅತ್ಯಂತ ಕಡಿಮೆ ಇರುತ್ತೆ. ಮಧ್ಯಮ ವರ್ಗದವರಿಗಾಗಿ, ಬಡವರಿಗಾಗಿ ಅವರು ಬಳಸುವಂತಹ ಸರಕುಗಳು, ಕಡಿಮೆ ರೇಟಿನ ಸರಕುಗಳು, ಕಡಿಮೆ ಬೆಲೆಯ ಸರಕುಗಳು ಕೂಡ ಉತ್ಪಾದನೆ ಆಗಬೇಕಾಗುತ್ತೆ. ಹಾಗೆ ಎಲ್ಲ ಕ್ಷೇತ್ರಗಳಿಗೆ, ಶಿಕ್ಷಣ, ಆರೋಗ್ಯ, ಇವೆಲ್ಲದಕ್ಕೂ ಕೂಡ ಮೂಲ ಸೇವೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನು, ಸಂಪನ್ಮೂಲವನ್ನು ಖರ್ಚು ಮಾಡಬೇಕು, ಅದನ್ನು ಯಾರಿಗಾಗಿ ಎಲ್ಲರಿಗೂ ಲಭ್ಯ ಆಗುವಾಗೆ ನೋಡ್ಕೊಳ್ಬೇಕು, ಇವೆಲ್ಲವೂ ಕೂಡ ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗಿದೆ. ಯಾವ ಒಂದು ಆರ್ಥಿಕತೆ ಈ ಮೂರು ಸಮಸ್ಯೆಗಳಿಗೆ ಸ್ಪಷ್ಟವಾದ ಉತ್ತರವನ್ನು ಕಂಡುಕೊಳ್ತಿದೆಯೋ ಆ ಆರ್ಥಿಕತೆ ಬಹಳ ಬೇಗ ಅಭಿವೃದ್ಧಿಯತ್ತ ಸಾಧ್ಯ. ಇನ್ನು ನಾವು ಉತ್ಪಾದನಾ ಸಾಧ್ಯತೆಗಳ ಗಣ ಅಥವಾ ರೇಖೆಯ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ನೋಡಿ, ಉತ್ಪಾದನಾ ಸಾಧ್ಯತೆಗಳ ಗಣ ಮತ್ತು ರೇಖೆ ಅಂತ. ಉತ್ಪಾದನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಲಭ್ಯವಿರುವ ಸಂಪನ್ಮೂಲವನ್ನು ಬಳಸಿಕೊಂಡು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡುವಂಥದ್ದು, ಅಂದರೆ ತುಷ್ಟಿ ಗುಣವನ್ನು ತುಂಬುವಂಥದ್ದು. ಉತ್ಪಾದನೆ ಅಂತಂದ್ರೆ ಹಾಗೆ ಕಚ್ಚಾ ಸರಕುಗಳಲ್ಲಿ ಅಥವಾ ಸಂಪನ್ಮೂಲವನ್ನು ಬಳಸಿಕೊಂಡು ವಸ್ತುವನ್ನು ತಯಾರು ಮಾಡೋದಂತಂದ್ರೆ ಆ ವಸ್ತುವಿನಲ್ಲಿ ತುಷ್ಟಿ ಗುಣವನ್ನು ತುಂಬುವಂಥದ್ದು, ಅದು ಉತ್ಪಾದನೆ. ಉತ್ಪಾದನಾ ಸಾಧ್ಯತೆಗಳ ಗಣ ಮತ್ತು ರೇಖೆಯ ಅಡಿಯಲ್ಲಿ ನಾವು ಈ ವಿಷಯವನ್ನು ಅಧ್ಯಯನ ಮಾಡ್ತೀವಿ. ಒಂದು ತನ್ನ
ಉತ್ಪಾದನೆಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಉತ್ಪಾದಿಸಬಹುದಾದ ಸಾಧ್ಯತೆಯನ್ನ ಈ ಉತ್ಪಾದನಾ ಸಾಧ್ಯತಾ ಗಡಿರೇಖೆ ಹೇಳಿ. ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹ. ಇದನ್ನ ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಕೇಳ್ಕೊಳ್ಳಿ. ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನ ಅಂದ್ರೆ ತಂತ್ರಜ್ಞಾನ, ಆದರೆ ಇವೆರಡನ್ನ ಬಳಸಿಕೊಂಡು ಉತ್ಪಾದಿಸಲಾಗುವ ಸರಕು ಸೇವೆಗಳ ಸಾಧ್ಯತೆಗಳ ಸಂಯೋಜನೆ, ಅದನ್ನು ಗಮನಿಸಬೇಕು, ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹ. ಇದನ್ನ ಉತ್ಪಾದನಾ ಸಾಧ್ಯತೆಗಳ ಗಣ ಅಂತ ಹೇಳ್ತೀವಿ. ಉದಾಹರಣೆಗೆ ನಿಮ್ಮ ಹತ್ರ 1 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. ಆ 1 ಎಕರೆ ಜಮೀನಿನಲ್ಲಿ 1 ವರ್ಷದ ಅವಧಿಯಲ್ಲಿ ನೀವೇನೆಲ್ಲ ಬೆಳಿಬಹುದು? ಪ್ರತಿ ಕೃಷಿಕರು ಕೂಡ ಅದನ್ನ ವಿಚಾರ ಮಾಡ್ತಾರೆ, ನನಗೇನು ಬೆಳೆದ್ರೆ ನನಗೆ ಜಾಸ್ತಿ ಲಾಭ ಬರುತ್ತೆ. ಹಾಗೆ ಅದು ಸಾಧ್ಯತೆಗಳ ಗಣ. ನೀವು ಅದರಲ್ಲಿ 1 ಕ್ವಿಂಟಾಲ್ ಹತ್ತಿ ಬೆಳಿಬಹುದು, 2 ಕ್ವಿಂಟಾಲ್ ಹತ್ತಿ ಬೆಳಿಬಹುದು, 10 ಕ್ವಿಂಟಾಲ್ ಹತ್ತಿ ಬೆಳಿಬಹುದು, ಅದರಲ್ಲಿ ಗೋಧಿ ಬೆಳಿಬಹುದು, ಧಾನ್ಯಗಳನ್ನು ಬೆಳಿಬಹುದು, ಸಾಧ್ಯತೆಗಳಿದೆ. ಹಾಗಂತ ಇಲ್ಲ ನಾನು 1 ಎಕರೆ ಭೂಮಿಯಲ್ಲಿ 100 ಕ್ವಿಂಟಾಲ್ ಹತ್ತಿ ಬೆಳಿತೀನಿ, ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯತೆಗಳ ಗಣ ಏನೆಲ್ಲ ಬೆಳಿಬಹುದು ಅಂದ್ರೆ, ಒಂದು ಆರ್ಥಿಕತೆ ಲಭ್ಯವಿರುವ ಸಂಪನ್ಮೂಲವನ್ನ ಸಂಪೂರ್ಣವಾಗಿ ಬಳಸಿಕೊಂಡು ಅದರಲ್ಲಿ ಏನೆಲ್ಲ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ, ಅದೇ ಆ ಗಡಿಯನ್ನ ಹಾಕೊಳ್ತೀವಿ, ಎಷ್ಟು ಸಾಧ್ಯತೆ ಇದೆಯೋ ಅಷ್ಟನ್ನು ನಾವು ಬೆಳಿಬೇಕು ಅಂತ. ಹಾಗಂತ ಇದ್ರೆ ಸಂಪನ್ಮೂಲ ನಷ್ಟವಾಗುತ್ತೆ, ವ್ಯರ್ಥವಾಗುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉತ್ಪಾದನಾ ಸಾಧ್ಯತೆಗಳ ಗಣ ಮತ್ತು ಅದರ ರೇಖೆಯನ್ನ ನೋಡೋಣ. ಇಲ್ಲಿ ಕೂಡ ನಮ್ಮಲ್ಲೆಲ್ಲ ಹೆಚ್ಚಿನ ಜನ ಕೃಷಿಕರೇ ಇರೋದ್ರಿಂದ ಕೃಷಿಯ ಒಂದು ಉದಾಹರಣೆಯನ್ನೇ ತಗೊಂಡಿದ್ದಾರೆ. ಉತ್ಪಾದನಾ ಸಾಧ್ಯತೆಗಳು ಉದಾಹರಣೆ, ಉತ್ಪಾದನಾ ಸಾಧ್ಯತೆಗಳು ಉದಾಹರಣೆ. ನನಗೆ ಕೃಷಿಯ ಒಂದು ವಿಷಯವನ್ನ ಹೇಳಿದೆ. ಇಲ್ಲೂ ಕೂಡ ಅದನ್ನು ನೋಡಿದರೆ 1 ಎಕರೆ ಭೂಮಿ ಇದೆ ಅಂತ ಇಟ್ಕೊಂಡು ಆ ಸಾಧ್ಯತೆಗಳನ್ನು ಹೇಳ್ತಾ ಹೋಗ್ತಾರೆ. 3 ಕಾಲಮ್ ಇದೆ ಸಾಧ್ಯತೆಗಳು. ಆ ಸಾಧ್ಯತೆಗಳಲ್ಲಿ ಅಂದ್ರೆ 1 ಎಕರೆ ಭೂಮಿಯಲ್ಲಿ ಎಷ್ಟು ಸಾಧ್ಯತೆಗಳಿದೆ, ಏನೆಲ್ಲ ಬೆಳೆಯುವ ಸಾಧ್ಯತೆಗಳಿದೆ. ಧಾನ್ಯ ಮತ್ತು ಹತ್ತಿಯ ವಿಷಯವನ್ನು ತಗೊಂಡಿದ್ದಾರೆ. ಧಾನ್ಯವನ್ನು ಘಟಕಗಳಲ್ಲಿ, ಹತ್ತಿಯನ್ನು ಕೂಡ ಘಟಕಗಳಲ್ಲಿ ಹೇಳಿದ್ದಾರೆ. ಸಂಯೋಜನೆಗಳು ಅಂದ್ರೆ ಸಾಧ್ಯತೆಯ ಸಂಯೋಜನೆ A, B, C, D, E 5 ಸಂಯೋಜನೆಗಳನ್ನು ತಗೊಳ್ಳಿದ್ದಾರೆ. ಧಾನ್ಯಗಳು ಮತ್ತೆ ಹತ್ತಿಯನ್ನ ಎಷ್ಟು ಬೆಳಿಬಹುದು, ಧಾನ್ಯ ಮತ್ತೆ ಹತ್ತಿ ಎರಡನ್ನು ಬೆಳಿಲಿಕ್ಕೆ ಆ ಕೃಷಿಕ ಮನಸ್ಸು ಮಾಡಿದ್ರೆ ಎಷ್ಟನ್ನು ಬೆಳಿಲಿಕ್ಕೆ ಸಾಧ್ಯತೆ? ಇಲ್ಲಿ 0, 1, 2, 3, 4, 4 ಅಂತ ತಗೊಳ್ಳೋದು. ಅಂದ್ರೆ ಇದು ಘಟಕಗಳು ಅಂತ. 1 ಕ್ವಿಂಟಾಲ್ ಅಂತ ಅನ್ಕೊಳ್ಳಿ, 2 ಕ್ವಿಂಟಾಲ್, 3 ಕ್ವಿಂಟಾಲ್, 4 ಕ್ವಿಂಟಾಲ್ ಅಂತ ಅನ್ಕೊಳ್ಳೋಣ. ಘಟಕ ಅಂತಂದ್ರೆ ಅದು ಕ್ವಿಂಟಾಲ್ನಲ್ಲಿರ್ಬೋದು ಅಥವಾ ಕೆಜಿಗಳಲ್ಲಿರ್ಬೋದು, ಟನ್ಗಳಲ್ಲಿ, ಹೀಗೆ ಕ್ವಿಂಟಾಲ್ ಅಂತ ಅನ್ಕೊಳ್ಳೋಣ. 0, 1, 2, 3, 4. ಹಾಗೆ ಇಲ್ಲಿ ಹತ್ತಿಯನ್ನ 10, 9 ಕ್ವಿಂಟಾಲ್, 7 ಕ್ವಿಂಟಾಲ್, 4 ಕ್ವಿಂಟಾಲ್, 0 ಅಂತ ಕೊಟ್ಟಿದ್ದಾರೆ. ಅಂದ್ರೆ 1 ಎಕರೆ ಭೂಮಿಯಲ್ಲಿ A ಸಾಧ್ಯತೆ ಇದೆ. ಏನ್ ಮಾಡ್ಬೋದು ಅಂತಂದ್ರೆ, ಆತ ಹತ್ತಿ ಮತ್ತು ಧಾನ್ಯವನ್ನ ಬೆಳೀಲಿಕ್ಕೆ ಹೋದ್ರೆ ಹತ್ತಿಯನ್ನ 10 ಕ್ವಿಂಟಾಲ್ ಬೆಳೀತಾನೆ ಅಂತಂದ್ರೆ ಆತನಿಗೆ ಧಾನ್ಯವನ್ನ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಟ್ಸ್ ದ ಕೆಪಾಸಿಟಿ. ಆ 1 ಎಕರೆ ಭೂಮಿಯಲ್ಲಿಯ ಒಂದು ಬೆಳೆಯುವಂತಹ ಉತ್ಪಾದನೆ ಮಾಡುವಂತಹ ಸಾಧ್ಯತೆ. ಇದು ಕೇವಲ ಕೃಷಿಗೆ ಮಾತ್ರ ಸಂಬಂಧಪಟ್ಟಾಗಲ್ಲ. ಒಂದು ಉತ್ಪಾದನಾ ಘಟಕ ಇರ್ಬೋದು, ಒಂದು ಕಂಪನಿ ಇರ್ಬೋದು, ಅದರ ಸಾಧ್ಯತೆಯನ್ನು ನೋಡ್ಕೊಂಡಿರ್ತದೆ. ಎಷ್ಟು ಸಾಧ್ಯತೆ ಇರುತ್ತೆ ಬೆಳೆಯಲಿಕ್ಕೆ, ಎಷ್ಟು ಸಾಧ್ಯತೆ ಇದೆ ಉತ್ಪಾದನೆ ಮಾಡಲಿಕ್ಕೆ. ಇಲ್ಲಿ 0ರಷ್ಟು ಧಾನ್ಯ, ಹತ್ತಿಯನ್ನ 10 ಕ್ವಿಂಟಾಲ್ ಅಂದರೆ ಬೆಳೆದ್ರೆ ಖಂಡಿತ ಅದರಿಗೆ ಧಾನ್ಯವನ್ನು ಮತ್ತೆ ಬೆಳೀಲಿಕ್ಕೆ ಆಗಲ್ಲ. ಇದು ಅದರ ಒಂದು ಆ ಸಾಧ್ಯತೆಯ ಕೊನೆ. ಬಿ ಸಾಧ್ಯತೆಯ ಸಂಯೋಜನೆ ಎಂದರೆ ಆತನಿಗೆ ಧಾನ್ಯವೂ ಬೇಕು ಅಂತಂದ್ರೆ ಆತ 1 ಕ್ವಿಂಟಾಲ್ ಧಾನ್ಯವನ್ನು ಬೆಳೀತಾನೆ ಅಂತಂದ್ರೆ ಹತ್ತಿಯನ್ನ ಆತ 9 ಕ್ವಿಂಟಾಲ್ ಅಷ್ಟು ಬೆಳೀಬೇಕು. ಸಿ ಸಾಧ್ಯತೆ, ಆ ಧಾನ್ಯವನ್ನು ಜಾಸ್ತಿ ಮಾಡಿದ್ದಾರೆ, ಅವಾಗ 2 ಕ್ವಿಂಟಾಲ್ ಧಾನ್ಯವನ್ನು ಬೆಳೆದ್ರೆ 7 ಕ್ವಿಂಟಾಲ್ನಷ್ಟು ಆತ ಹತ್ತಿಯನ್ನು ಬೆಳಿಬಹುದು. ಸೊ ಮತ್ತೆ ಇದನ್ನ ಜಾಸ್ತಿ ಮಾಡ್ತಾ ಹೋದಾಗ ಆತನಿಗೆ ಹತ್ತಿಯನ್ನು ಬೆಳೆಯುವ ಸಾಧ್ಯತೆ ಕಡಿಮೆ ಆಗ್ತಾ ಹೋಗ್ತದೆ. 2, 3 ಕ್ವಿಂಟಾಲ್, 4 ಕ್ವಿಂಟಾಲ್, 4 ಕ್ವಿಂಟಾಲ್ ಬೆಳೆಯಲಿಕ್ಕೆ ಆಗ ಧಾನ್ಯವನ್ನು 4 ಕ್ವಿಂಟಾಲ್ ಬೆಳೆಯಲಿಕ್ಕೆ ಹೋದ್ರೆ ಆತನ ಹತ್ತಿಯನ್ನು ಬೆಳೆಯಲಿಕ್ಕೆ ಆಗುತ್ತೆ. ಅಂದ್ರೆ ಅದು ಆತನ ಆ ಒಂದು ಸಂಪನ್ಮೂಲದ ಸಾಧ್ಯತೆ, ಇಷ್ಟು ಬೆಳೆಯುವಂತಹ ಸಾಧ್ಯತೆ ಇದೆ. ಇದನ್ನ ನಾವು ರೇಖಾಚಿತ್ರದಲ್ಲಿ ತೋರಿಸ್ಲಿಕ್ಕೆ ಹೋದ್ರೆ ಇಲ್ಲಿ ಹಾಕಿದ್ದೇನೆ ನೋಡಿ ರೇಖಾಚಿತ್ರವನ್ನ. OX ಅಕ್ಷದಲ್ಲಿ ಧಾನ್ಯವನ್ನ, OY ಅಕ್ಷದಲ್ಲಿ ಹತ್ತಿಯನ್ನ ಕೊಟ್ಟಿದ್ದೀವಿ. OX ಅಕ್ಷದಲ್ಲಿ 0ರಿಂದ 1, 2, 3, 4, 5 ಧಾನ್ಯದ ಉತ್ಪಾದನಾ ಸಾಧ್ಯತೆಗಳು.
ಅದರ ಕಾಂಬಿನೇಷನ್ ಅಲ್ಲಿ ಇದರ ಸಂಯೋಜನೆಯಲ್ಲಿ ಏನನ್ನ ಬೆಳೆಯುತ್ತೆ 2, 4, 6, 8, 10ರಷ್ಟು ಕ್ವಿಂಟಾಲ್ನಷ್ಟು ಓವೈ ಅಕ್ಷದಲ್ಲಿ ನಾವು ಹತ್ತಿಯನ್ನು ತೋರಿಸ್ತೇವೆ. ಇದೇ ಒಂದು ಕೋಷ್ಟಕದಲ್ಲಿರೋದನ್ನ ಇಲ್ಲಿ ರೇಖಾಚಿತ್ರದಲ್ಲಿ ತೋರಿಸ್ತಾ ಹೋದರೆ ಧಾನ್ಯ 0 ಇದ್ದಾಗ ಹತ್ತಿ 10 ಕ್ವಿಂಟಾಲ್ನಷ್ಟು, ಧಾನ್ಯ 1 ಇದ್ದಾಗ ಹತ್ತಿ ನೋಡಿ 9 ಕ್ವಿಂಟಾಲ್ನಷ್ಟು, ಧಾನ್ಯ 2 ಕ್ವಿಂಟಾಲ್ನಷ್ಟು ಬೆಳೆ 2 ಘಟಕದಷ್ಟು. ನಾನು ಕ್ವಿಂಟಲ್ ಅಂತ ಅದು ಹೇಳ್ತಾ ಇದ್ದೀನಿ, ಅರ್ಥ ಆಗದೆ ಇರೋದಕ್ಕೆ 2 ಘಟಕದಷ್ಟು ಬಂದಾಗ ಹತ್ತಿ ನೋಡಿ 7 ಕ್ವಿಂಟಾಲ್ನಷ್ಟು, ಇದು 3 ಕ್ವಿಂಟಾಲ್ ಇದ್ದಾಗ 4 ಕ್ವಿಂಟಾಲ್ನಷ್ಟು. ಹಾಗೆ ಧಾನ್ಯವನ್ನು 4 ಕ್ವಿಂಟಾಲ್ ಬೆಳೆಯುವ ಸಾಧ್ಯತೆ ಇದ್ರೆ ಹತ್ತಿಯನ್ನು 0ರಷ್ಟು ಅನ್ನೋದನ್ನ ಗಮನಿಸ್ತೀವಿ. ಇದು ಉತ್ಪಾದನಾ ಸಾಧ್ಯತಾ ಗಡಿಗೆ. ಇಷ್ಟನ್ನ ಬೆಳಿಬಹುದು, ಇಷ್ಟನ್ನು ಬೆಳಿಬಹುದು ಅಂತಾದ್ರೆ ಒಬ್ಬ ಉತ್ಪಾದಕ ಇಷ್ಟಕ್ಕೆ ಪ್ರಯತ್ನ ಪಡಬೇಕು ಅನ್ನೋದನ್ನ ಆರ್ಥಿಕತೆ ಹೇಳುತ್ತೆ. ಇಷ್ಟನ್ನ ಆತ ಪ್ರಯತ್ನ ಪಟ್ಟು ಬೆಳಿಬೇಕು, ಇಲ್ಲ ಅಂತಾದ್ರೆ ಏನಾಗುತ್ತೆ? ಹಾಗಾದ್ರೆ ಇದೆಲ್ಲ ಬಿಂದುಗಳು ಎ ಬಿ ಸಿ ಡಿ ಈ ಕಾಂಬಿನೇಷನ್ ಅಂತ ಒಳಗಡೆ ಬಿಂದುಗಳು ಇಲ್ವಾ, ಸಂಯೋಜನೆಗಳಿಲ್ವಾ? ಖಂಡಿತವಾಗ್ಲೂ ಇದೆ. ಆದ್ರೆ ಆ ಸಂಯೋಜನೆಗಳು ಏನ್ ಹೇಳುತ್ತೆ ಅಂದ್ರೆ ಆರ್ಥಿಕತೆಯಲ್ಲಿ ಸಂಪನ್ಮೂಲದ ವ್ಯರ್ಥ ಬಳಕೆಯನ್ನ ಹೇಳುತ್ತೆ ಅಥವಾ ಸಂಪನ್ಮೂಲದ ನಷ್ಟವನ್ನ ಅದು ಹೇಳುತ್ತೆ. ಒಂದ್ ವೇಳೆ ಆತ ಇಲ್ಲೆಲ್ಲೂ ಒಂದು ಬಿಂದು ಇದೆ ಅಂತ ಇಟ್ಕೊಂಡ್ರೆ ಆ ಬಿಂದುವಿನಷ್ಟು ಆತ ಉತ್ಪಾದನೆ ಮಾಡಿದಾನೆ ಅಂದ್ಕೊಂಡ್ರೆ ಈ ಸಂಯೋಜನೆ ಎಷ್ಟು ಮಾಡಿದಾನೆ ಅಂತಂದ್ರೆ ಒಬ್ಬ ಕೃಷಿಕ ಆತ ತನ್ನ ಸಾಮರ್ಥ್ಯವನ್ನು ಬಳಸಿದ ಸಂಪೂರ್ಣವಾಗಿ ತನ್ನ ಹತ್ರ ಲಭ್ಯವಿರುವ ಸಂಪನ್ಮೂಲದ ಅಂದ್ರೆ ಭೂಮಿಯ ಸಾಮರ್ಥ್ಯವನ್ನು ಕೂಡ ಆತ ಬಳಸಿಲ್ಲ ಅಂತಾನೆ ಅರ್ಥ. ಹೀಗೆ ಆದ್ರೆ ಈ ಬಿಂದುವಿನಷ್ಟು ಇಲ್ಲಿರುವ ಸಂಯೋಜನೆಯಷ್ಟು ಉತ್ಪಾದನೆ ಒಂದು ಆರ್ಥಿಕತೆ ಮಾಡ್ತಾ ಹೋದ್ರೆ ಆ ದೇಶ ಬಹಳ ಬೇಗ ಅಭಿವೃದ್ಧಿ ಆಗಲಿಕ್ಕೆ, ಆ ದೇಶ ಆಗಿರ್ಬೋದು, ಆ ವ್ಯಕ್ತಿ ಪ್ರತಿ ವ್ಯಕ್ತಿ ಆಗಿರ್ಬೋದು, ಬಹಳ ಬೇಗ ಅಭಿವೃದ್ಧಿಯನ್ನು ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಸಂಪನ್ಮೂಲಗಳು ಮಿತವಾಗಿರೋದ್ರಿಂದ ನಮಗೆ ಏನನ್ನ ಅರ್ಥ ಮಾಡ್ಕೊಂಡಿಟ್ಟಿದ್ದೀವಿ ಅಂದ್ರೆ ಸಂಪನ್ಮೂಲ ಮಿತವಾಗಿರೋದ್ರಿಂದ ಸಂಪನ್ಮೂಲದ ಬಳಕೆ ಸಂಪೂರ್ಣವಾಗಿ ಆಗ್ತದೆ. ಇದನ್ನ ಈ ಒಂದು ಅಧ್ಯಾಯದ ಮೊದಲನೇ ಒಂದು ಕಾನ್ಸೆಪ್ಟ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಿಮಗೆ ಮುಖ್ಯವಾದ ಪ್ರಶ್ನೆ. ಉತ್ಪಾದನಾ ಸಾಧ್ಯತೆಗಳ ಗಣ ಮತ್ತು ರೇಖೆಯನ್ನ ರೇಖಾಚಿತ್ರದೊಂದಿಗೆ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳ್ತೀವಿ. ನಿಮಗೆ ಇಲ್ಲಿ ಗಣ ಅಂತಂದ್ರೆ ಗೊತ್ತಾಗುತ್ತೆ, ಗುಂಪು ಅಂತ. ಇದು ರೇಖೆ. ಉತ್ಪಾದನಾ ಸಾಧ್ಯತಾ ಗಣ ಅಂತ ಯಾಕೆ ಕೊಡ್ತೀವಿ ಅಂತಂದ್ರೆ ಇದರೊಳಗಿರುವ ಬಿಂದುಗಳಿದೆಯಲ್ಲ ಅದೆಲ್ಲ ಸೇರಿಕೊಂಡು ಗಣ ಅಂತ ಸಾಧ್ಯತೆಯ ಸಂಯೋಜನೆ. ಇದು ಉತ್ಪಾದನಾ ಸಾಧ್ಯತೆಯ ಗಡಿ ರೇಖೆ. ಇದಕ್ಕಿಂತ ಹೆಚ್ಚಿಗೆ ಉತ್ಪಾದನೆ ಮಾಡಲಿಕ್ಕೆ ಆಗುತ್ತೆ, ಕೆಪಾಸಿಟಿ ಅಷ್ಟು. ಇಷ್ಟೆಲ್ಲ ಉತ್ಪಾದನೆ ಮಾಡಬಹುದು. ಪ್ರತಿ ಆರ್ಥಿಕತೆಯು ಕೂಡ ಪ್ರತಿ ಉತ್ಪಾದನಾ ಕ್ಷೇತ್ರದಲ್ಲಿ ಈ ಸಾಧ್ಯತೆಯ ಹತ್ತಿರದಲ್ಲಿ ಇರಬೇಕು ಅಥವಾ ಈ ಸಾಧ್ಯತೆಯ ಗಡಿಯ ಮೇಲೆ ಅದು ಉತ್ಪಾದನೆಯನ್ನು ಮಾಡಬೇಕು. ಹಾಗಾದಾಗ ಸಂಪನ್ಮೂಲ ನಷ್ಟವಾಗದೇನೆ, ವ್ಯರ್ಥವಾಗಿ ಅದು ನಷ್ಟ ವೇಸ್ಟ್ ಆಗದೇನೆ ಸಂಪೂರ್ಣವಾಗಿ ಅದರ ಸಾಮರ್ಥ್ಯ ಬಳಕೆಯಾಗಿ ದೇಶದ ಅಭಿವೃದ್ಧಿ ಬೇಗ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅದರ ಒಂದು ಸಂಪೂರ್ಣ ಬಳಕೆ ಆಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡಿ. ವಿದ್ಯಾರ್ಥಿಗಳು ಒಂದನ್ನು ಗಮನಿಸಬೇಕು, ಈ ಒಂದು ಸಂದರ್ಭದಲ್ಲಿ ನಿಮಗೆ ನೇರವಾಗಿ ನಾವು ಪಾಠ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಕಾರಣದಿಂದ ನಾವು ಕೊಡ್ತಾ ಇರುವಂಥ ಈ ಆನ್ಲೈನ್ ಪಾಠಗಳಿರ್ಬೋದು ಅಥವಾ ವಿಡಿಯೋದ ಪಾಠಗಳಿರ್ಬೋದು ಅದರ ಬಳಕೆಯನ್ನು ಮಾಡಿಕೊಂಡು ನೀವು ಕೂಡ ನಿಮ್ಮ ಸಾಮರ್ಥ್ಯದ ಸಂಪೂರ್ಣ ಬಳಕೆ ಮಾಡಿಕೊಳ್ಬೇಕು. ಆ ಸಂಪೂರ್ಣ ಬಳಕೆ ಮಾಡಿಕೊಂಡು ಪರೀಕ್ಷೆಗಳಂತೂ ನಡೆಯುತ್ತೆ. ಏನು ಈ ಥರ ಪಾಠಗಳು ನಡೆಯುತ್ತೆ, ಪರೀಕ್ಷೆಗಳು ನಡೀಲಿಕ್ಕಿಲ್ಲ ಅಂತ ಅಂದ್ಕೊಳ್ಬೇಡಿ, ಪರೀಕ್ಷೆಗಳು ನಡೆಯುತ್ತೆ. ಹಾಗಾಗಿ ನೀವು ಅದರ ಪಾಠಗಳನ್ನು ಅರ್ಥ ಮಾಡಿಕೊಂಡು ಏನಾದರೂ ಸಮಸ್ಯೆಗಳಿಗೂ ಅದಕ್ಕೆ ಕೇಳಿಕೊಂಡು ಅದಕ್ಕೆ ಸಂಬಂಧಪಟ್ಟ ನೋಟ್ಗಳನ್ನು ಬರ್ಕೊಂಡು ಅಧ್ಯಯನ ಮಾಡಿ. ಥ್ಯಾಂಕ್ ಯು.